ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಯೂಟ್ಯೂಬ್ ಒಂದು ಹೊಸ ಅಪ್ಲಿಕೇಶನನ್ನು ಪಬ್ಲಿಷ್ ಮಾಡಿದೆ, ಅಂದರೆ ಲಾಂಚ್ ಮಾಡಿದೆ. ಯೂಟ್ಯೂಬ್ ಕ್ರಿಯೇಟರ್ಗಳಿಗಾಗಿ ಇದೊಂದು ಒಳ್ಳೆ ಅಪ್ಲಿಕೇಶನ್ ಆಗಿದೆ. ಇದಕ್ಕಿಂತ ಮೊದಲು ನಾವು ಹಲವು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಅದರಲ್ಲಿ ಕೆಲವೊಂದಿಷ್ಟು ಪೇಯ್ಡ್ ಇದ್ದರೆ, ಕೆಲವೊಂದಿಷ್ಟು ಫ್ರೀ ಆಗಿದ್ದು. ಪೇಯ್ಡ್ ಅಪ್ಲಿಕೇಶನ್ ಇದ್ದರೆ ಅದನ್ನು ಬಳಸಬೇಕಾದ್ರೆ ಅಮೌಂಟ್ ಕೊಡಬೇಕು, ಆಗ ಅದರಲ್ಲಿರೋ ವಾಟರ್ ಮಾರ್ಕ್ ರಿಮೂವ್ ಆಗ್ತಿತ್ತು. ಇನ್ನು ಫ್ರೀ ಇದ್ದ ಅಪ್ಲಿಕೇಶನ್ ಬಳಸಿದರೆ ಅದರಲ್ಲಿ ಎಡಿಟಿಂಗ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಫ್ರೀ ಮತ್ತು ಪೇಯ್ಡ್ ಅಪ್ಲಿಕೇಶನ್ ಗೊಂದಲದಲ್ಲಿ ನಾವು ಸಿಕ್ಕಾಕೊಂಡಿದ್ವಿ. ಸೊ ಎಡಿಟ್ ಮಾಡಬೇಕು ಅಂದರೆ ತುಂಬ ತೊಂದರೆ ಆಗ್ತಿತ್ತು. ಆದರೆ ಈಗ ಯೂಟ್ಯೂಬ್ ತನ್ನ ಪ್ಲ್ಯಾಟ್ಫಾರ್ಮ್ ಮೇಲೆ ಇನ್ನೊಂದು ಅಪ್ಲಿಕೇಶನನ್ನು ಲಾಂಚ್ ಮಾಡಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮುಂದೆ ನಾವು ನೋಡೋಣ. ಸೊ ಅದಕ್ಕಾಗಿ ನೀವು ಇನ್ನೂ ನಮ್ಮ ಚಾನಲ್ ಕನ್ನಡ ಕ್ರಿಯೇಟರ್ ಗೈಡ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದು ಆಲನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಅದರ ಮಾಹಿತಿ ನೋಟಿಫಿಕೇಷನ್ ಸಿಗುತ್ತೆ. ಸೊ ಸ್ನೇಹಿತರೆ, ಯೂಟ್ಯೂಬ್ ತನ್ನ ಪ್ಲ್ಯಾಟ್ಫಾರ್ಮ್ ಮೇಲೆ ಭಾಳಷ್ಟು ಅಪ್ಲಿಕೇಶನ್ಗಳನ್ನು ತರ್ತಾ ಇರುತ್ತೆ, ಹಾಗೆ ಇಂಪ್ರೂವ್ಮೆಂಟ್ಸ್ ಕೂಡ ತರ್ತಾ ಇರುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ಸ್ ತಂದು ಅದನ್ನು ಲಾಂಚ್ ಮಾಡ್ತಾ ಇರುತ್ತೆ. ಸೊ ಹಾಗೆ ಒಂದು ಬೀಟಾ ವರ್ಷನ್ನಲ್ಲಿ YT ಕ್ರಿಯೇಟ್ ಅಂತ ಒಂದು ಹೊಸ ಅಪ್ಲಿಕೇಶನ್ ತಂದಿದೆ. ತುಂಬ ಒಳ್ಳೆಯ ಅಪ್ಲಿಕೇಶನ್ ಆಗಿದೆ ಇದು. ಆದರೆ ಕೆಲವೊಂದಿಷ್ಟು ಫ್ಯೂಚರ್ಸ್ ಇನ್ನೂ ಬರಬೇಕಾಗಿದೆ. ಇದು ಬೀಟಾ ವರ್ಷನಲ್ಲಿ ಲಾಂಚ್ ಮಾಡಲಾಗಿದೆ. ಸೊ ಇದರಲ್ಲಿ ಇನ್ನೂ ಕೂಡ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ತರಲಿದೆ. ಸೊ ಹಾಗಾಗಿ ಈಗ ಬೀಟಾ ವರ್ಷನಲ್ಲಿ ಏನೇ ತೊಂದರೆ ಇದ್ದರೂ ಅದನ್ನು ಕೆಲವೊಬ್ಬರು ಬಳಸ್ಕೊಂಡು ಅದರ ಬಗ್ಗೆ ರಿವ್ಯೂ ಕೊಟ್ಟಾಗ ಯೂಟ್ಯೂಬ್ ಅದನ್ನು ನೋಡಿ ಏನು ಮಾಡಬೇಕು, ಏನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅದೆಲ್ಲ ಮಾಡ್ತಾ ಹೋಗುತ್ತೆ. ಸೊ ಇದು ಒಂದು ಒಳ್ಳೆಯ ಅಪ್ಲಿಕೇಶನ್ ಆಗಿದೆ, ನೀವು ನೋಡಿರ್ಬೋದು. ಈ ಅಪ್ಲಿಕೇಶನ್ ತುಂಬ ಜನ ಇನ್ಸ್ಟಾಲ್ ಮಾಡಿಕೊಂಡಿದ್ದಾರೆ ಹಾಗೂ ಬಳಸಲು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಕೆಲವೊಬ್ಬರಿಗೆ ಅವರ ಡಿವೈಸ್ನಲ್ಲಿ ಇದು ಇನ್ಸ್ಟಾಲ್ ಆಗ್ತಾ ಇಲ್ಲ. ಯಾಕೆ ಅನ್ನೋದಕ್ಕೆ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಯಾಕೆ ಅಂದರೆ ಸ್ನೇಹಿತರೆ, ಈ ಅಪ್ಲಿಕೇಶನ್ ಬರೀ 8.1 ವರ್ಷನ್ನ ಆ್ಯಂಡ್ರಾಯ್ಡ್ನಲ್ಲಿ ಕೆಲಸ ಮಾಡುತ್ತೆ. ಅದರ ಬಿಲೋ ವರ್ಷನ್ ಇದ್ದರೆ ಇದು ಕೆಲಸ ಮಾಡಲ್ಲ. ಇನ್ನೊಂದು ಇದರಲ್ಲಿ 4 GB ರ್ಯಾಮ್ ಇದ್ದರೆ ಆಗ ಇದನ್ನು ಇನ್ಸ್ಟಾಲ್ ಮಾಡಿ ನೀವು ಯೂಸ್ ಮಾಡ್ಬೋದು. 3 GB ರ್ಯಾಮ್, 4 GB ಕೆಳಗಡೆ ರ್ಯಾಮ್ ಇದ್ದರೆ ಇದು ವರ್ಕ್ ಆಗಲ್ಲ, ಇದು ಇನ್ಸ್ಟಾಲ್ ಕೂಡ ಆಗ್ತಾ ಇಲ್ಲ. ಸೊ ಇದು ತೊಂದರೆ ಆಗ್ತಾ ಇದೆ. ಸೊ ನಿಮ್ಮ ಡಿವೈಸ್ 8.1 ವರ್ಷನ್ ಇದ್ದರೆ, ಹಾಗೆ ಅಪ್ಗ್ರೇಡ್ ಅದರ ಮೇಲೆ ಇದ್ದರೆ, ಆಮೇಲೆ 4 GB ರ್ಯಾಮ್ ಇದ್ದರೆ ನೀವು ಚೆಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಮೊಬೈಲ್ನಲ್ಲಿ ಇದು ಕೆಲಸ ಮಾಡುತ್ತೆ. ಅದರ್ವೈಸ್ ಇದು ಕೆಲಸ ಮಾಡೋದು ತೊಂದರೆ ಆಗುತ್ತೆ. ಸೊ ಈ ರೀತಿ ಇರೋದ್ರಿಂದ ನೀವು ನಿಮ್ಮ ಮೊಬೈಲ್ ಅಪ್ಗ್ರೇಡ್ ಮಾಡಿಕೊಳ್ಳೋದು ಅನಿವಾರ್ಯ ಸ್ನೇಹಿತರೆ. ಯಾಕಂದರೆ ಹಳೆ ಮೊಬೈಲ್ನಲ್ಲಿ ಇದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಇದನ್ನು ಒಂದು ಸ್ವಲ್ಪ ನೀವು ನೋಡ್ಕೋಬೇಕು. ಸೊ ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ನಮ್ಮ ಮೊಬೈಲ್ನಲ್ಲಿ ಇದು ಇನ್ಸ್ಟಾಲ್ ಆಗ್ತಾ ಇಲ್ಲ, ಏನೇನೋ ತೊಂದರೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡ್ತಾಯಿದ್ರೆ. ಸೊ ಅವರಿಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. 8.1 ಮೇಲಿನ ವರ್ಷನ್ ನಿಮ್ಮ ಮೊಬೈಲ್ ಇದ್ದರೆ ಅದರಲ್ಲಿ ಇದು ಕೆಲಸ ಮಾಡುತ್ತೆ, ಮತ್ತು ಅದರ ಜೊತೆಗೆ 4 GB ರ್ಯಾಮ್ ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ಇದು ಕೆಲಸ ಮಾಡುತ್ತೆ. ಸೊ ಇವೆರಡು ಸರಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ಇದು ಕೆಲಸ ಮಾಡುತ್ತೆ. ಅದರ್ವೈಸ್ ಇದು ಕೆಲಸ ಮಾಡೋದು ಒಂದು ಸ್ವಲ್ಪ ತೊಂದರೆ ಆಗತ್ತೆ, ಇನ್ಸ್ಟಾಲೇ ಆಗಲ್ಲ. ಹಾಗಾಗಿ ಸ್ವಲ್ಪ ನೀವು ನಿಮ್ಮ ಡಿವೈಸನ್ನು ಚೆಕ್ ಮಾಡಿ, ಇಲ್ಲ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ ಇದೊಂದು ಒಳ್ಳೆ ಅಪ್ಲಿಕೇಶನ್ ಆಗಿದೆ. ತುಂಬ ಒಳ್ಳೆ ಫ್ಯೂಚರ್ನಿಂದ ಕೂಡಿ ಇದು ಈಗ ನಮ್ಮ ಡಿವೈಸ್ನಲ್ಲಿ ಬಂದಿದೆ. ಸೊ ಇದನ್ನು ಬಳಸಿ ನಾವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ಅದಕ್ಕೆ ವಿಡಿಯೋ ಮಾಡಬೇಕು. ಸೊ ವಿಡಿಯೋ ಮಾಡಲಿಕ್ಕೆ, ಎಡಿಟಿಂಗ್ಗೆ ಇದು ತುಂಬ ಒಳ್ಳೆಯ ಅಪ್ಲಿಕೇಶನ್ ಆಗಿದೆ. ಸೊ ಇದೊಂದು ಚಿಕ್ಕ ಮಾಹಿತಿ ಇತ್ತು, ಹೇಗೆ ಇದು ನಾವು ಡೌನ್ಲೋಡ್ ಮಾಡ್ಕೋಬೇಕು, ಏನು ಇದಕ್ಕೆ ಸ್ಪೆಸಿಫಿಕೇಷನ್ಸ್ ಬೇಕು ಅನ್ನೋದನ್ನು ಇಲ್ಲಿ ನಾನು ತಿಳಿಸ್ಕೊಟ್ಟೆ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಇಂಥದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಏನಾದರೂ ತೊಂದರೆ ಇದ್ದರೆ, ಏನಾದರೂ ಕೇಳಬೇಕು ಅಂದರೆ ನೀವು ಧಾರಾಳವಾಗಿ ನಮಗೆ ಕಮೆಂಟ್ ಮಾಡ್ಬೋದು. ಜೊತೆಗೆ ನಮ್ಮ ಇನ್ಸ್ಟಾ ಐಡಿಯಲ್ಲಿಯೂ ಕೂಡ ನೀವು ನಿಮ್ಮ ಪ್ರಶ್ನೆಯನ್ನು ನಮ್ಮ ಇನ್ಸ್ಟಾ ಐಡಿಯಲ್ಲಿ ಡೈರೆಕ್ಟಾಗಿ ನಮಗೆ ಕೇಳ್ಬೋದು. ಆದಷ್ಟು ನಾನು ಪ್ರಯತ್ನ ಮಾಡಿ ಅದರ ಸೊಲ್ಯೂಷನ್ ಕೊಡೋಕ್ಕೆ
ಪ್ರಯತ್ನ ನಾನು ಮಾಡ್ತೀನಿ ಸ್ನೇಹಿತರೆ. ಸೊ ಇನ್ಸ್ಟಾ ಐ ಡಿ ಇದೆ DK_1 and all ಅಂತ. ಸೊ ಈ ಇನ್ಸ್ಟಾಗ್ರಾಮ್ ಐ ಡಿ ಮೇಲೆ ನೀವು ಬಂದು ನನಗೆ ಒಂದು ಮೆಸೇಜ್ ಮಾಡಿ, ಅಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನನ್ನ ಜೊತೆ ಹಂಚ್ಕೋಬೋದು. ಅದರ ಬಗ್ಗೆ ನಾನು ಆದಷ್ಟು ನನಗೆ ತಿಳಿದಷ್ಟು ನಾನು ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.